ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಬಹಳ ದಿನಗಳಿಂದ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ನನಗೆ ನಮ್ಮ ಕರ್ನಾಟಕ ಬಿಜೆಪಿ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಿರಂತರವಾಗಿ ಬರ್ತಾನೆ ಇತ್ತು. ಕಾಂಗ್ರೆಸ್ ತಪ್ಪನ್ನ ನಾನು ನನ್ನ ಕಾರ್ಯಕ್ರಮಗಳಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ. ಆಗ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದು ಕಾಮೆಂಟ್ ಹಾಕ್ತಾರೆ, ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ. ಹೌದಲ್ವಾ? ಏನ್ ಮಾಡ್ತಾ ಇದ್ದಾರೆ? ದಿನ ಬೆಳಗಾದ್ರೂ ಒಂದೊಂದು ವಿಚಾರ ಕಾಂಗ್ರೆಸ್ನವರದ್ದು ಬರ್ತಾನೆ ಇದೆ, ಹೊರಗೆ ಬರ್ತಾನೆ ಇದೆ, ಅವರ ಬಣ್ಣ ಬಯಲಾಗ್ತಾನೆ ಇದೆ. ಕರ್ನಾಟಕ ಬಿಜೆಪಿ ಒಂದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪ್ರತಿದಿನ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ಮಾಡಬೇಕಿತ್ತು. ಆದ್ರೆ ಇಲ್ಲ, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಒಂದೆರಡು ಆಕ್ರೋಶದ ಮಾತುಗಳನ್ನು ಆಡ್ತಾರೆ, ಟ್ವೀಟ್ ಮಾಡ್ತಾರೆ, ಬಿಟ್ರೆ ಒಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡ್ತಾ ಇದ್ದಾರೆ? ಕಾರ್ಯಕರ್ತರು ನೋಡಿದ್ರೆ ಹಗಲು ರಾತ್ರಿ ಅನ್ನದೆ ಗೋ ರಕ್ಷಣೆ ಅದು ಇದು ಅಂತ ಪ್ರತಿದಿನ ಹೋರಾಟವನ್ನ ಮಾಡ್ತಾನೆ ಇರ್ತಾರೆ. ಅಂಥವರಿಗೆ ಕೇಸ್ ಮೇಲೆ ಕೇಸ್ ಬೀಳ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ವಿರೋಧಿಸಿ ಆ ಅನ್ಯಾಯದ ವಿರುದ್ಧ ಬರೀತಾರೆ. ಅಂಥವ್ರ ಮೇಲೂ ಕೇಸ್ ಆಗತ್ತೆ. ನಾವು ಮಾತಾಡ್ತೀವಿ, ನಮ್ಮಂಥವರ ಮೇಲೂ ಕೇಸ್ ಆಗತ್ತೆ. ಆದ್ರೆ ಕಳೆದ 3 ವರ್ಷದಿಂದ ಬಿಜೆಪಿ ಕರ್ನಾಟಕ ಹೀಗೆ ಕೇಸ್ ಹಾಕಿಸ್ಕೊಂಡು ಪಕ್ಷಕ್ಕೋಸ್ಕರ ದುಡಿತಾ ಇರುವಂತಹ ಕಾರ್ಯಕರ್ತರ ಹಿಂದೆ ನಿಂತು ಅವರಿಗೆ ಲಾಯರ್ ಅನ್ನ ಇಟ್ಟು ಅವರನ್ನ ಸೇಫ್ ಮಾಡಿರುವಂತಹ ಒಂದು ಉದಾಹರಣೆ ಆದ್ರೂ ಕೊಡಬಹುದಾ? ಹಿಂದೆ ಕರ್ನಾಟಕ ಬಿಜೆಪಿ ಮಾಡ್ತಾ ಇರ್ಲಿಲ್ವಾ? ಖಂಡಿತವಾಗ್ಲೂ ಅವೆಲ್ಲವನ್ನ ಮಾಡ್ತಾ ಇತ್ತು. ಕಾರ್ಯಕರ್ತರ ಬೆನ್ನ ಹಿಂದೆ ನಿಂತು ಅವರ ಜೊತೆಯಾಗಿ ನಿಲ್ತಾ ಇದ್ರು. ನಿಮಗೆ ನಾನು ಗೊತ್ತಿರುವಂತಹ ಉದಾಹರಣೆಯನ್ನು ಕೊಡ್ತೀನಿ ಬೇಕಾದ್ರೆ. ಟಿವಿ ವಿಕ್ರಮ ಸಂಸ್ಥಾಪಕರಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಮೇಲೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸುಳ್ಳು ಕೇಸನ್ನ ಹಾಕುತ್ತೆ. ಅದು ಹೈಕೋರ್ಟ್ ವರೆಗೂ ಹೋಗುತ್ತೆ. ಅವತ್ತು ಕರ್ನಾಟಕ ಬಿಜೆಪಿಯ ಯಾರೊಬ್ರು ಕೂಡ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಬೇಸರಗೊಂಡು, ಅಯ್ಯೋ ಇಷ್ಟೆಲ್ಲ ಆದ್ರೂ ನಮ್ಮವರು ನಮ್ಮ ಬಿಜೆಪಿ ಕರ್ನಾಟಕ ಸಪೋರ್ಟೇ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ, ನಮ್ಮ ಜೊತೆಯಾಗಿ ನಿಲ್ತಾ ಇಲ್ವಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ ಮೇಲೆ, ಅದನ್ನ ನೋಡಿದ ಮೇಲೆ ಬಿಜೆಪಿ ಕರ್ನಾಟಕ ನಾವು ಸಪೋರ್ಟ್ ಮಾಡ್ತೀವಿ, ಡಿಲೀಟ್ ಮಾಡಿ ಅಂತ ಆಮೇಲೆ ಬರ್ತಾರೆ. ಆದ್ರೆ ಕೇಸ್ ಆದಾಗ ಯಾರಂದ್ರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಅಂತ ಅಲ್ಲ, ಯಾರಿಗೂ ಕೂಡ ಅವರು ಸಹಾಯಕ್ಕೆ ಬರಲ್ಲ. ಆಯ್ತು, ಎಲ್ಲ ಹೋಗ್ಲಿ, ಕನಿಷ್ಠ ಪಕ್ಷ ಕಾಂಗ್ರೆಸ್ನ ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೊರಗೆ ಬರ್ತಾನೆ ಇದೆಯಲ್ವಾ, ಅದರ ಮೇಲೆ ಒಂದು ಕೇಸ್ ಆದ್ರೂ ಹಾಕಿದ್ರ? ಇಲ್ಲ. ಯಾಕೆ? ಹೊಂದಾಣಿಕೆ ಇದೆನಾ ಹಾಗಾದ್ರೆ? ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ ಅಲ್ವಾ ಹಾಗಾದ್ರೆ? ಇಲ್ಲ ಅಂದ್ರೆ ಯಾಕೆ ಕೇವಲ ನಿಮ್ಮ ವಿರೋಧ ಮೈಕ್ ಮುಂದೆ ಮಾತುಗಳಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಕೀಬೋರ್ಡ್ಗಳಿಗೆ ಯಾಕೆ ಸೀಮಿತ ಆಗಿದೆ? ವೀಕ್ಷಕರು, ಇದರ ಮಧ್ಯ ಬಹಳ ಖುಷಿ ಪಡುವಂತಹ ವಿಚಾರ, ಕಾಂಗ್ರೆಸ್ನ 187 ಕೋಟಿ ರೂಪಾಯಿಯ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆಗೆ ಕೊನೆಗೂ ಒಪ್ಪಿಸಲಾಗಿದೆ. ವಾಲ್ಮೀಕಿ ಹಗರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲೇಬೇಕು ಅಂತ ಅರವಿಂದ ಲಿಂಬಾವಳಿ ಅವರಾಗಿರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರಬಹುದು, ರಮೇಶ್ ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪ ಅವರಾಗಿರಬಹುದು, ಪ್ರತಾಪ್ ಸಿಂಹ ಅವರಾಗಿರಬಹುದು. ಸೊ ಇವರ ತಂಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಹೋರಾಟವನ್ನ ಮಾಡಿದ್ರು. ಅದಕ್ಕೀಗ ಜಯ ಸಿಕ್ಕಿದೆ. ಇಲ್ಲಿ ಬರುವಂತಹ ಪ್ರಶ್ನೆ, ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನ, ಏನು ಈ ಕೆಲಸವನ್ನ ರಾಜ್ಯ ಬಿಜೆಪಿ ಒಟ್ಟಾಗಿ ಯಾಕೆ ಮಾಡಲಿಲ್ಲ ಅಂತ. ಇದು ಒಂದೇ ಹೋರಾಟ ಅಂತಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಮಾಡಬಹುದಾದಂತ ಅನೇಕ ಹೋರಾಟಗಳ ವಿರುದ್ಧ ರಾಜ್ಯ ಬಿಜೆಪಿ ಕೇವಲ ಮೈಕ್ ಮುಂದೆ ಹೋರಾಟಕ್ಕೆ ಸೀಮಿತ ಆಗಿದ್ದು ಯಾಕೆ? ಈಗ ಯಾರು ಕೋರ್ಟ್ ಮೆಟ್ಟಿಲು ಹತ್ತಿದ್ರಲ್ವಾ, ಅವರೇ ಹೇಳ್ತಾ ಇದ್ದಾರೆ, ಇವುಗಳ ವಿರುದ್ಧ ಹೋರಾಟ ಅಂತ ಅಂದಾಗ ನಮ್ಮದೇ ಪಕ್ಷದ ಕೆಲವರು ತಡೆದ್ರು, ಕೊನೆಗೆ ನಾವು ಕೋರ್ಟ್ ಮೆಟ್ಟಿಲು ಹತ್ತಿದ್ವಿ ಅಂತ. ಏನಿದೆ ಹಾಗಾದ್ರೆ? ಯಾಕೆ ವಾಲ್ಮೀಕಿ ಹಗರಣ
ಅದರ ಕೇಸ್ ಕರ್ನಾಟಕ ಬಿಜೆಪಿಯ ಮೂಲಕ ಕೋರ್ಟಿಗೆ ಹೋಗಲಿಲ್ಲ. ಯಾಕೆ ಅವರ ಇಂಟ್ರೆಸ್ಟ್ ಅನ್ನು ತೋರಿಸಲಿಲ್ಲ? ಯಾಕೆ ಅರವಿಂದ ಲಿಂಬಾವಳಿ ಅವರಾಗಿರಬಹುದು, ಯತ್ನಾಳ್ ಅವರಾಗಿರಬಹುದು, ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪ ಅವರಾಗಿರಬಹುದು, ಪ್ರತಾಪ್ ಸಿಂಹ ಅವರಾಗಿರಬಹುದು, ಇವರೇ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಯಾಕೆ ಹೋದ್ರು? ಯಾಕೆ ಕರ್ನಾಟಕ ಬಿಜೆಪಿಯ ಪ್ರಮುಖ ನಾಯಕರಾಗಿರುವಂತವ್ರು ಯಾಕೆ ಹೋಗ್ಲಿಲ್ಲ? ಹಾಗಾದ್ರೆ ಎಲ್ಲರೂ ಹೇಳೋ ಹಾಗೆ ನಿಮ್ಮದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾ? ಇದು ಕೇವಲ ನಾನು ಹೇಳ್ತಾ ಇರುವಂತದ್ದಲ್ಲ, ಕರ್ನಾಟಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ತಪ್ಪನ್ನ ಹೇಳಿದ್ರೆ ನಮ್ಮ ನಾಯಕರು ಈ ವಿಚಾರವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದಲ್ಲಿದ್ದುಕೊಂಡು ವಿರೋಧ ಪಕ್ಷದವರಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಯಾಕೆ ಆ ಪ್ರಾಮಾಣಿಕ ಹೋರಾಟವನ್ನ ಕರ್ನಾಟಕ ಬಿಜೆಪಿ ಮಾಡ್ತಾ ಇಲ್ಲ? ಈಗ ಕೋರ್ಟ್ ಮೆಟ್ಟಿಲು ಹತ್ತಿ ಜಯ ಸಿಕ್ಕದ ನಂತರ ಕರ್ನಾಟಕ ಬಿಜೆಪಿ ಇದು ನಮ್ಮ ಜಯ ಅಂತ ಹೇಳ್ತಾ ಇದೆ. ಕೇಸ್ ಕೊಟ್ಟಿದ್ದು, ಅದಕ್ಕೆ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡಿದ್ದು ಅರವಿಂದ ಲಿಂಬಾವಳಿ ಅವರಾಗಿರಬಹುದು, ಯತ್ನಾಳ್ ಅವರಾಗಿರಬಹುದು, ಜಾರಕಿಹೊಳಿ ಅವರಾಗಿರಬಹುದು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರ ತಂಡ. ಇವತ್ತು ಖುಷಿ ಅನುಭವಿಸ್ತಾ ಇರುವಂತದ್ದು ಬೇರೆ ಯಾರೋ. ದಯವಿಟ್ಟು ಮಾಡದೇ ಇರುವಂತಹ ಕೆಲಸಕ್ಕೆ ಕ್ರೆಡಿಟ್ ತಗೊಳ್ಬೇಡಿ. ಯಾರಿಗೆ ಆ ಕ್ರೆಡಿಟ್ ಸಲ್ಲಬೇಕು ಆ ಕ್ರೆಡಿಟ್ ಅನ್ನು ಅವರಿಗೆ ಕೊಡಿ. ನಿಮ್ಮವರೇ ಅಲ್ವಾ, ಅವರಿಗೂ ಕ್ರೆಡಿಟ್ ಅನ್ನು ಕೊಡಬಹುದಲ್ವಾ? ಅಲ್ಲೂ ಒಂದು ಮಾತು ಬರುತ್ತೆ, ಅವರು ಬಂಡಾಯ ನಾಯಕರು ಅಂತ. ಹಾಗಾದ್ರೆ ಅವರು ಕೋರ್ಟ್ ಹೋಗುವಂತ ಅವಶ್ಯಕತೆ ಏನಿತ್ತು? ಅವರನ್ನ ಸೈಡ್ ಲೈನ್ ಮಾಡಿದಾಗ ಅವರು ಸುಮ್ಮನೆ ಕೂತ್ಕೊಳ್ಬಹುದಿತ್ತು. ಆದ್ರೆ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ, ಎಷ್ಟು ಹೋರಾಟವನ್ನ ಮಾಡಲಿಲ್ಲ ಅವರು. ಜನರ ಮನೆಗೆ ಭೇಟಿಯನ್ನ ನೀಡಿ ಅವರ ಅಳಲನ್ನ ಸ್ವೀಕಾರ ಮಾಡಿ ಆ ಸಮಸ್ಯೆಯನ್ನ ಹಿಡ್ಕೊಂಡು ಕೇಂದ್ರ ನಾಯಕರವರೆಗೆ ಹೋದ್ರು. ಅದರಲ್ಲಿ ಸಕ್ಸಸ್ ಆದ್ರು. ಈಗ ವಾಲ್ಮೀಕಿ ಹಗರಣ ಸಿಬಿಐಗೆ ವಹಿಸೋ ಹಾಗೆ ಮಾಡಿ ಇದ್ರಲ್ಲೂ ಸಕ್ಸಸ್ ಆದ್ರು. ಇನ್ನು ನೆಕ್ಸ್ಟ್ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ಹಾಗೂ ಪಾಕ್ ವಲಸಿಗರನ್ನ ಹೊರಗೆ ಹಾಕೋ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ? ಅದನ್ನ ಕರ್ನಾಟಕ ಬಿಜೆಪಿ ಯಾಕೆ ಮಾಡ್ತಾ ಇಲ್ಲ? ಏನ್ ಹೊಂದಾಣಿಕೆ ಹಾಗಾದ್ರೆ ಇದು? ಇವೆಲ್ಲವನ್ನ ನೋಡಿ ನಿಜವಾಗ್ಲೂ ಬಿಜೆಪಿ ಕರ್ನಾಟಕದ ಮೇಲೆ ಹತಾಶ ಭಾವನೆ ಮೂಡ್ತಾ ಇದೆ. ನಂಬಿಕೆ ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ಉಳಿದಿಲ್ಲ. ಈ ರೀತಿ ಮಾಡಿದ್ರೆ ಕರ್ನಾಟಕ ಬಿಜೆಪಿಗೆ ವೋಟ್ ಹಾಕೋದಕ್ಕೆ ಮನಸ್ಸು ಮಾಡ್ತಾರ ಜನ? ವೀಕ್ಷಕರೇ, ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿರಬಹುದು, ನೂರಾರು ಹಗರಣ, ಜಮೀರ್ ಅಹಮದ್ ಖಾನ್ ಅವರ ವಸತಿ ಹಗರಣ, ಅಬಕಾರಿ ಹಗರಣ, ಸಿದ್ದರಾಮಯ್ಯನವರ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಇನ್ನೊಂದು ಕಡೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಅದನ್ನು ಕೇಂದ್ರದ ತಲೆಗೆ ಹಾಕ್ತಾರೆ. ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಬೆಲೆ ಏರಿಕೆ ಆಗ್ತಾನೆ ಇದೆ. ಯಾಕೆ ಇವುಗಳ ವಿರುದ್ಧ ಪ್ರತಿಭಟನೆ ಆಗ್ತಾ ಇಲ್ಲ? ಯಾಕೆ ಇಂತಹ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಹೊರಗೆ ಬಂದಾಗಲೂ ಕರ್ನಾಟಕ ಬಿಜೆಪಿ ಕೋರ್ಟ್ ಮೆಟ್ಟಿಲು ಯಾಕೆ ಹತ್ತಲ್ಲ? ಕೇವಲ ಪ್ರೆಸ್ ಮೀಟು, 4 ಮಾತುಗಳಿಗೆ ನಿಮ್ಮ ಪ್ರತಿಭಟನೆಯನ್ನ ಯಾಕೆ ಸೀಮಿತಗೊಳಿಸ್ತಾ ಇದ್ದೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಪಾಳಕ್ಕೆ ಬಾರಿಸೋದಕ್ಕೆ ಹೋದಂತಹ ವಿಚಾರವಾಗಿ ಮನನೊಂದು SP ನಾರಾಯಣ ಬರಮಣ್ಯ ಅವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ರು. ಇಡೀ ಕರ್ನಾಟಕ ಜನತೆ ಬೇಸರದಲ್ಲಿದೆ. ಒಬ್ಬ ಹಿರಿಯ ಅಧಿಕಾರಿಗೆ ಹೀಗೆ ಆಗಬಾರದು ಅಂತ ಸಿದ್ದರಾಮಯ್ಯನವರ ಅಹಂಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ಆಕ್ರೋಶ ಕರ್ನಾಟಕ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಯಾಕೆ? ಒಂದು ವಿರೋಧ ಪಕ್ಷದಲ್ಲಿದ್ದುಕೊಂಡು ಇಷ್ಟೊಂದು ವಿಚಾರಗಳು ಇರಬೇಕಾದ್ರೆ ಯಾವ ರೀತಿಯ ಹೋರಾಟಗಳು ಆಗಬೇಕಾಗಿತ್ತು, ಆದ್ರೆ ಏನಾಗ್ತಾ ಇದೆ ಈಗ? ಈ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ಆ 5 ವರ್ಷಗಳಲ್ಲಿ ಬಹಳ ಪ್ರಮುಖ ಅಂತ ಹೇಳಿದ್ರೆ ಒಂದು ಆ ಹ್ಯೂಬ್ಲೆಟ್ ವಾಚ್ ಹಗರಣ ಆಗಿರಬಹುದು, ಆಮೇಲೆ 27 ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರ ಇದ್ದಂಥದ್ದು. ಈಗಿನ ಕಾಂಗ್ರೆಸ್ ಸರ್ಕಾರದ್ದು ಹಾಗಲ್ಲ. ದಿನ ಬೆಳಗಾದ್ರೆ ಒಂದೊಂದು ಬಣ್ಣ ಬಯಲಾಗ್ತಾನೆ ಇದೆ. ಆದ್ರೆ ಆಗಿ ಏನು ಪ್ರಯೋಜನ?
ನಾವುಗಳಿಲ್ಲಿ ಬಾಯಿ ಬಡ್ಕೊಂಡಿದ್ದೇ ಬಂತು, ಹೌದಲ್ವೋ? ಮುಖ್ಯವಾಗಿ ಯಾರು ಮಾತಾಡಬೇಕಾಗಿತ್ತೋ, ಯಾರು ಏನು ಮಾಡಬೇಕಾಗಿತ್ತೋ ಅವರು ಏನನ್ನು ಮಾಡದೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಿದ್ರೆ ಕರ್ನಾಟಕ ಬಿಜೆಪಿಯನ್ನ ಯಾಕೆ ಸಮರ್ಥಿಸಿಕೊಳ್ಳಬೇಕು? ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಬೆಲೆನೇ ಇಲ್ವಾ? ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರ ಕೆಲಸಕ್ಕೆ ಒಂದು ಬೆಲೆನೇ ಇಲ್ವಾ? ಹೀಗೆ ಆದ್ರೆ ನಮ್ಮ ಟಿವಿ ವಿಕ್ರಮ್ ಆಗಿರಬಹುದು, ಪೋಸ್ಟ್ ಕಾರ್ಡ್ ಆಗಿರಬಹುದು, ಇನ್ನು ಮುಂದೆ ಕರ್ನಾಟಕ ಬಿಜೆಪಿಗೆ ಖಂಡಿತವಾಗ್ಲೂ ಕೂಡ ಸಪೋರ್ಟ್ ಅನ್ನ ಮಾಡಲ್ಲ. ಬಂಡವಾಳವನ್ನ ಬಯಲು ಮಾಡ್ಕೊಂಡು ಹೋಗ್ತೀವಿ ನಾವು. ಯಾಕಂದ್ರೆ ಕಾರ್ಯಕರ್ತರಿಗೆ ಬೆಲೆಯನ್ನ ಕೊಡಲ್ಲ, ನೀವು ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಏನು ಅರ್ಥ ಇದೆ ಹೇಳಿ? ಬಿಜೆಪಿ ಕಾರ್ಯಕರ್ತರು ಇದನ್ನ ನಿರೀಕ್ಷೆ ಮಾಡ್ತಾ ಇರುವಂತದ್ದು, ಅಥವಾ ಮೋದಿಜಿಯವರು ಇದನ್ನ ಕರ್ನಾಟಕ ಬಿಜೆಪಿಯಿಂದ ನಿರೀಕ್ಷೆ ಮಾಡ್ತಾ ಇರುವಂತದ್ದು? ದಯವಿಟ್ಟು ಉತ್ತರವನ್ನ ಕೊಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.